ವಾತಾವರಣನೇ ಇದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸಪೋರ್ಟ್ ಕೊಟ್ಟಿದ್ದೀರಾ ಸರ್, ಏನ್ ಹೇಳ್ತೀರಾ? ನಮ್ಮ ಮೈದಂಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ತುಂಬಾ ಅಂದ್ರೆ ಅಹಮಿಂದ ಹೇಳ್ತಿಲ್ಲ, ನಾನು ಅವನು ಹೇಳ್ತೀನಿ, ನಾನು ಅವ್ರಿಗೆ ಹೇಳ್ಕೊಂಡಿದ್ದೆ ಎಲ್ಲ. ಮೊದಲನೇದಾಗಿ ಇವತ್ತು ನಾನು ಬೆಂಗಳೂರು ನೋಡಿರೋ ಸಿನಿಮಾ ಕರ್ನಾಟಕದಲ್ಲಿ ಒಂದು 107 ಕಲೆಕ್ಷನ್ ತುಂಬ ಚೆನ್ನಾಗಿದೆ. ಎಲ್ಲ ಕರ್ನಾಟಕದ ಜನತೆಗೆ ನಾವು ಸದಾಕಾಲ ಚಿರಋಣಿಯಾಗಿದ್ದೀವಿ. ಯುವ ಅವರು ಮತ್ತು ಪ್ರೇಮ್ ಅವರು ಐ ಥಿಂಕ್ ಅವರಿಬ್ಬರಿಗೂ ಒಂದು ದೊಡ್ಡ ಕಂಬ್ಯಾಕ್ ಸಿನಿಮಾ ಅನ್ಸುತ್ತೆ ನನಗೆ. ಹ್ಯಾಪಿ ಫಾರ್ ದ ಟೀಮ್. ಇವತ್ತಿನ ರೆಸ್ಪಾನ್ಸ್ ನೋಡಿ ಖಂಡಿತ ತುಂಬ ಖುಷಿ ಆಗುತ್ತೆ. ಇಟ್ಸ್ ನೈಸ್ ಟು ಸಿ ಎವ್ರಿಥಿಂಗ್. ಸಂಜಯ್ ದತ್ ಸರ್ ನನ್ನ ರಾತ್ರಿ ಫೋನ್ ಮಾಡಿದಾಗ ಹಿ ವಾಸ್ ರಿಯಲಿ ನೈಸ್. ಇಷ್ಟೊಂದು ಸಿನಿಮಾ ಮಾಡಿದಾರೆ ಅವರು, ಬಟ್ ಆದ್ರೂ he was saying, madam tell me how the movie was. Sanjay Dutt sir, a big shout out to you. ನೀವು ನೋಡ್ತಾ ಇದ್ರೆ, and to Shilpa Shetty and to Sudeep. My God, he's looking so good. Last shot ಅಲ್ಲಿ ಯಾವಾಗ ಅವ್ರು ನಿಂತ್ಕೊಳ್ತಾರೆ and ಯುವ ಅವ್ರು ಹಿಂದೆ ಬರ್ತಾರೆ. That's a treat to watch both of them. So definitely to the entire team, Ramesh Arvind sir, Shilpa Shetty ma'am, Ravi sir, and to the entire team. Great job, guys. You all deserve it. ಮೇಡಮ್, ಅಕ್ಕ ತಮ್ಮ ಸೆಂಟಿಮೆಂಟ್ ಕೂಡ ಇದೆ. ಈಗ ನಿಮ್ಗೆ ಎಷ್ಟು ಎಮೋಷನ್ ಆಗ್ತದೆ ಮೇಡಮ್ ಈ ಸಿನಿಮಾದಲ್ಲಿ? Ramesh Arvind sir ಒಂದು ಟ್ರೀಟ್ ಡೆಫಿನೆಟ್ಲಿ ಸಿನಿಮಾ. I'm a big fan of Ramesh Arvind, especially ಅವ್ರಿಗೆ ಮತ್ತೆ ಧ್ರುವಾಗೆ ಆ ಒಂದು ಕ್ಯಾರೆಕ್ಟರ್ ನೋಡೋದು ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಎಸ್ಪೆಷಲಿ ಆ ಮೊದಲನೇ ಹಾಡು ಬಂದಾಗ ಆ್ಯಂಡ್ ಕೊನೆಗೂ ಆ ಒಂದು Emotion. ವ್ಯತ್ಯಾಸ ಇದೆ ಅಲ್ಲ, ಅದು ನೋಡೋಕ್ಕೆ ಡೆಫಿನೆಟ್ಲಿ ತುಂಬಾ ದೊಡ್ಡ ಟ್ರೀಟ್ ಅನ್ಸುತ್ತೆ. ಸೆಕೆಂಡ್ ಪಾರ್ಟ್ ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ. I'm very excited to see that. ಸೆಕೆಂಡ್ ಪಾರ್ಟ್ ಯಾವಾಗ ಬರ್ಬೋದು ಅಂತ ಫ್ರೆಂಡ್ಸ್ ಅವರು ಹೇಳಿದ್ದಾರೆ ಮೇಡಮ್. ಅಲ್ಲ ಕಣೋ, ಫಸ್ಟ್ ಶೂಟಿಂಗ್ ರೆಡಿ ಸ್ಪೆಷಲ್ ಆಗಿ ಎಲ್ಲರೂ ಮಾತಾಡ್ತಾ ಇದ್ರು. ಪ್ರೇಮ್ ಅಂದ್ರೇನೆ ಒಂದ್ ರೀತಿ ಡಿಫ್ರೆಂಟ್ ಪ್ರೇಮ್ ಅನ್ನೋ ತರ ಮಾತಾಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ಅದಕ್ಕೆ? ಕರೆಕ್ಟ್ ಅಲ್ವಾ? ಹೇಳೋದೇನು ಬನ್ನಿ. ಥ್ಯಾಂಕ್ ಯು ಅವ್ನು ನಾನು ಯಾವಾಗ ಹೇಳ್ತಾ ಇರ್ತೀನಿ, ಅವ್ನು ಈ ಪಾತ್ರ ಮಾಡಿದಾಗ ಸ್ಕೂಲಲ್ಲಿ ಇದ್ದ, ಈ ಕಾಲೇಜಲ್ಲಿ ಇದ್ದಾನೆ. ಒಂದು ರಿಯಾಲಿಟಿ ಶೋ ನೋಡಿದ್ವಿ ಮೇಡಮ್, ಬಿಕಮ್ ಹೀರೋ ಅಂತ ಹೇಳಿದ್ರು ಮೇಡಮ್ ನಿಮ್ಮ ಅವರು ಒಂದು ರಿಯಾಲಿಟಿ ಶೋ ಅಲ್ಲಿ. ಆಕ್ಚುಲಿ ಬಟ್ ಯಾ ಅವರು ನನ್ನ ಸಣ್ಣ ಪಾತ್ರ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.